ಎದುರಿಸ್ದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರ ತಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮದೀನಿ. ಬನ್ನಿ ಫ್ರೆಂಡ್ಸ, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗಿನ ರೂಟೀನ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಟೈಮ್ ಆಲ್ರೆಡಿ 9:30 10 ಗಂಟೆ ಆಗ್ತಾ ಬಂದಿತ್ತು. ಆ ಟೈಮಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ಅಂತೇಳಿ ಚೌಚೌಬಾತನ್ನ ಮಾಡ್ಕೊತಾ ಇದ್ದೆ. ಚೌಚೌಬಾತ್ ಅಂತೇಳಿ ಬೆಂಗಳೂರು ಸೈಡು ಚೌಚೌಬಾತು, ನಮ್ಮ ಗುಲ್ಬರ್ಗ ಬಿಜಾಪುರ ಸೈಡ್ ಏನಂತಾರಂತೆ ನಿಮ್ಗೆ ಹೇಳೋದೇ ಬೇಡ್ರಿ ಫ್ರೆಂಡ್ಸ. ಅದನ್ನು ಇವತ್ತು ನನಗೆ ಚೌಚೌಬಾತ್ ಮಾಡುವಾಗ ನನಗೂ ಕೂಡ ಒಂದು ನನ್ನ ಸ್ಕೂಲ್ ಲೈಫಲ್ಲಿ ಆಗಿರುವಂಥ ಒಂದು ಚೌಚೌಬಾತ್ ಕತೆ ಕೂಡ ನೆನಪಾಯಿತು. ಅದನ್ನು ಕೂಡ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿರಿ. ಹಾಗೆ ಇವತ್ತಿನ ಸಂಜೆ ರೂಟೀನ್ ತನಕ 6 ಗಂಟೆ ತನಕ ನನ್ನ ರೂಟೀನ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ, ಸ್ಕಿಪ್ ಮಾಡಬೇಡ್ರಿ. ಹಾಗೆ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ. ತುಂಬಾ ವ್ಯೂಸ್ ಕಮ್ಮಿ ಆಗ್ತಾಯಿದೆ, ಯಾಕೋ ಗೊತ್ತಿಲ್ಲ. ಏನು ಚೇಂಜಸ್ ಬೇಕು, ಹಾಗೆ ಯಾವ ರೀತಿ ಲಾಗ್ ಬೇಕಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಯಾಕಂದರೆ ನನ್ನ ಲಾಗು ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಅಥವಾ ಒಂದು ರೆಸಿಪಿ ಆಗಿರುತ್ತೆ, ಅದ್ರ ಬಿಟ್ಟರೆ ಫಾಲ್ತು ಅಂತರೂ ಯಾವುದೇ ರೀತಿ ವಿಡಿಯೋನು ಹಾಕಿಲ್ಲ ಕೂಡ. ನಿಮಗೆ ಯಾವ ರೀತಿ ಬೇಕಾಗಿದೆ, ಹಾಗೆ ನೀವು ಯಾವ ರೀತಿ ನೋಡ್ಲಿಕ್ಕೆ ಇಷ್ಟಪಡ್ತೀರಿ, ನನ್ನ ಲಾಗಲ್ಲಿ ಯಾವ ರೆಸಿಪಿ ನೋಡ್ಲಿಕ್ಕೆ ಇಷ್ಟಪಡ್ತೀರಿ, ಹಾಗೆ ಯಾವ ರೀತಿ ಕಂಟೆಂಟ್ ನೋಡ್ಲಿಕ್ಕೆ ಇಷ್ಟಪಡ್ತೀರಿ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಈ ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಚೌಚೌಬಾತಿನ ಕತೆ ಏನಪ್ಪ ಅಂದ್ರೆ, ನಾನು 9th ಸ್ಟ್ಯಾಂಡರ್ಡ್ ಇರುವಾಗ ನಾವು ಕರ್ನಾಟಕ ಟ್ರಿಪ್ಗೆ ಹೋಗಿದ್ದೇವೆ ಫ್ರೆಂಡ್ಸ್. ಆ ಟೈಮಲ್ಲಿ ಬೆಂಗಳೂರಲ್ಲಿ ಒಂದು ಹೋಟೆಲ್ದೊಳಗೆ ಹೋಗಿ ಬೆಳಗ್ಗೆ ಒಂದು 6 ಜನ ಹೆಣ್ಮಕ್ಳು, ಅಂದರೆ 6 ಜನ ನಾವು ಗೆಳತಿಯರೆಲ್ಲರೂ ಸೇರಿ ಒಂದು ಟೇಬಲ್ ಕುಂತಾಗ ಅಲ್ಲಿ ಅಂದರು, ಏನು ನಾಷ್ಟಕ್ಕೆ ಏನು ತೊಗೋತೀರಾ ಅಂತ ಕೇಳಿದಾಗ, ನಾಷ್ಟ ಏನು ಮಾಡ್ತೀರಾ ಅಂದರೆ, ಏನೈತಿ ನಿಮ್ಮ ಹೋಟೆಲ್ದೊಳಗೆ ಅಂದ್ರೆ, ಇಡ್ಲಿ ವಡೆ ಚೌಚೌಬಾತು ಈ ರೀತಿ ದೋಸೆ ಉತ್ತಪ್ಪ ಅಂತ ಹೇಳಿದ್ರು. ನಮಗೆ ಫಸ್ಟ್ ಟೈಮ್ ಅದು ಚೌಚೌಬಾತ್ ಅಂದರೆ ಏನಿರ್ಬೋದು ನೋಡಿ, ಯಾಕೆ ಇದನ್ನು ಕೇಳಿ ನೋಡ, ಯಾರಿಗೂ ಗೊತ್ತಿರಲಿಲ್ಲ. 6 ಜನದೊಳಗೆ ಯಾರಿಗೂ ಗೊತ್ತಿರಲಿಲ್ಲ ಚೌಚೌಬಾತ್ ಅಂದರೆ ಏನು ಅಂಥೇಳಿ. ನೋಡ, ಇದು ಚೌಚೌಬಾತ್ ಹೊಸ ರೆಸಿಪಿ ಇರ್ಬೋದು, ನೋಡ ತಿನ್ನಬೇಕು ಅಂಥೇಳಿ ನಾವು 6 ಜನ ಒಂದು ಟೇಬಲಲ್ಲಿ ಕುಂತಂಥ 6 ಜನ ನಾವು ಹುಡುಗಿಯರು ಅದನ್ನು ಆರ್ಡ್ರ್ ಮಾಡಿದ್ದೇವೆ ಫ್ರೆಂಡ್ಸ್. ಆರ್ಡ್ರ್ ಮಾಡಿದ ಕೂಡಲೇ ನಮಗೆ ತಂದು ಹಾಕಿಕೊಟ್ಟಿದ್ದೆ ಶಿರಾ ಮತ್ತು ಉಪ್ಪಿಟ್ಟು. ಅದನ್ನು ನೋಡಿ, ಸರ್ ನಾವು ಚೌಚೌಬಾತ್ ಆರ್ಡ್ರ್ ಮಾಡಿದ್ದು ಶಿರಾ ಉಪ್ಪಿಟ್ಟು ಅಲ್ಲ, ಇದನ್ನೇ ರೀ ಮೇಡಮ್ ಚೌಚೌಬಾತ್ ಅನ್ನೋದು ಅಂತೇಳಿ ಹೇಳಿದ್ರೆ ಫ್ರೆಂಡ್ಸ್. ಫಸ್ಟ್ ಟೈಮ್ ನಮಗೂ ಕೂಡ ಚೌಚೌಬಾತ್ ಅಂದರೆ ಏನು ಅನ್ನೋದು ಆ ಟೈಮಲ್ಲಿ ಗೊತ್ತಾಗಿದ್ದು. ನಿಮಗೂ ಕೂಡ ಇತ್ತೀಚೆಗೆ ಗೊತ್ತಿದೆಯೋ ಅಥವಾ ಮೊದಲೇ ಗೊತ್ತಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಇವತ್ತಿನ ಬೆಳಗಿನ ನಾಷ್ಟಕ್ಕೆ ಅಂತೇಳಿ ಚೌಚೌಬಾತನ್ನ ಮಾಡಿಕೊಂಡು, ಹಾಗೆ ಮಧ್ಯಾಹ್ನ ನಾರ್ಮಲ್ ಅನ್ನ ಸಾರು ಚಪಾತಿ ಪಲ್ಯ. ಇವತ್ತು ಮೆಣಸಿನ್ಕಾಯಿ ಅಡುಗೆನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ಮೆಣಸಿನ್ಕಾಯಿ ಅಡುಗೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನ ಯೂಸ್ ಮಾಡಿದ್ರಂತೂ ತುಂಬಾ ಟೇಸ್ಟ್ ಆಗುತ್ತೆ. ಅಥವಾ ಕರಿ ಎಳ್ಳು ಅಂದರೆ ಕಾರೆಳ್ಳು ಅಂತ ಬರ್ತಾವಲ್ಲ ರೀ ಫ್ರೆಂಡ್ಸ, ಕಾರೆಳ್ಳು ಹಿಂಡಿ ಕೂಡ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ನಾನು ಬಿಳಿ ಎಳ್ಳನ್ನ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಹುರ್ಕೋತಾ ಇದ್ದೀನಿ. ಈ ರೀತಿ ಚಟಪಟ ಅಂದ್ಕೂಡ ಸಿಡಿತಾ ಇರಬೇಕು, ಕಾಣಿಸ್ತಾ ಇದೆ ನಿಮ್ಗೆ. ಅದು ಒಂದು ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು ಶೇಂಗಾ ಹುರ್ಕೊಂಡಿರುವಂಥ ಶೇಂಗಾನ ಹಾಕೋತಾ ಇದ್ದೀನಿ. ಅವು ಮೆಣಸಿನ್ಕಾಯಿ ಖಾರ ಇರಲಾರ್ದ ಸಲುವಾಗಿ ನಾನು ಬೇರೆ ಹಸಿಮೆಣಸಿನ್ಕಾಯಿ ಕೂಡ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನು ಅರಿಶಿಣ ಪೌಡ್ರ್, ಹಾಗೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ, ಒಂದು 2 ಇಂಚ್ ಆಗುವಷ್ಟು ಹುಣಸೆ ಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಅಚ್ಚು ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ನೀರನ್ನ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ. ಈಗ ನೋಡಿರಿ, ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡು, ನಾರ್ಮಲ್ ಗೊತ್ತೇ ಇರುತ್ತೆ, ನಾನೇ ಸುಮ್ಮನೆ ಕ್ಲಾರಿಟಿ ಇರಲಿ ಅಂಥೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಮೆಣಸಿನ್ಕಾಯಿ ಕೂಡ ಒಳಗಿರುವಂಥ ಬೀಜಗಳನ್ನು ತಕ್ಕೊಂಡು ಈ ರೀತಿ ಕ್ಲೀನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇದೆಲ್ಲ ಮಿಕ್ಸ್ ಅದೆಲ್ಲ ಮಸಾಲೆನೂ ಕೂಡ ಮೆಣಸಿನ್ಕಾಯಿ ಒಳಗೆ ಫಿಲ್ ಮಾಡಿಕೊಂಡು ಈಗ ಒಗ್ಗರಣೆನ ಹಾಕೋತಾ ಇದ್ದೀನಿ ರೀ. ಒಗ್ಗರಣೆಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ ಒಂದಿಷ್ಟು ಹಸಿ ಕರಿಬೇವು ಕೂಡ ಸೇರಿಸ್ಕೊತಾ ಇದ್ದೀನಿ. ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಕೂಡ ಈಗ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬೇಕಿದ್ರೆ ನೀವು ಸಣ್ಣಗೆ ಕಟ್ ಮಾಡಿಕೊಂಡು ಈರುಳ್ಳಿ ಕೂಡ ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ. ನನಗೂ ಕೂಡ ಈರುಳ್ಳಿ ಹಾಕಿದ್ದು ಪಲ್ಯನೇ ಇಷ್ಟ ರೀ ಫ್ರೆಂಡ್ಸ್, ಆದರೆ ಅದು ನಮ್ಮ ಅತ್ತೆಗೆ ಇಷ್ಟ ಆಗಂಗಿಲ್ಲ. ಅದ್ರ ಸಲುವಾಗಿ ಅವರು ಈರುಳ್ಳಿ ಹಾಕಬೇಡ, ಬರೀ ಬೆಳ್ಳುಳ್ಳಿ ಹಾಕಿ ಮಾಡು ಅಂತ ಹೇಳಿದ್ರ ಸಲುವಾಗಿ ನಾನು ಈರುಳ್ಳಿನ ಸ್ಕಿಪ್ ಮಾಡಿ ಬೆಳ್ಳುಳ್ಳಿನ ಹಾಕಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ಇದು ತುಂಬಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಕೂಡ
ಉಳಿದಿರುವಂಥ ಗ್ರೇವಿ ಕೂಡ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೇಕಾದಷ್ಟು ಮತ್ತೆ ನೀರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ. ಇದು ನಾನೀಗ ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಈಗ ಗ್ಯಾಸ್ ಫ್ಲೇಮ್ ಕೂಡ ಮೀಡಿಯಮ್ ಇಟ್ಕೋತಾ ಇದ್ದೀನಿ. 2ರಿಂದ 3 ನಿಮಿಷ ಆದ ಕೂಡಲೇ ಕಾಣಿಸ್ತಾ ಇದೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತೆ. ತುಂಬಾ ಮಸ್ತ್ ಬಂದಿದೆ ಫ್ರೆಂಡ್ಸ. ಈ ರೀತಿ ಮೆಣಸಿನ್ಕಾಯಿ ಅಡ್ಗಾಯಿ ಪಲ್ಯ ರೆಡಿ ಆಯಿತು. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಕೂಡ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಹಾಗೆ ನೋಡಿರಿ, ಮಧ್ಯಾಹ್ನ ಊಟದೆಲ್ಲ ಮುಗಿಸ್ಕೊಂಡ ನಂತರ ಒಂದು ಸ್ವಲ್ಪ ಆರ್ಗನೈಸ್ ಕೆಲಸ ಇತ್ತು. ತುಂಬ ದಿನಗಳಿಂದ ತುಂಬ ಲೇಜಿ ಆಗಿಬಿಟ್ಟಿದ್ದೀನಿ ಅಂತ ನನ್ನ ಮನಸ್ಸಿಗೆ ನಾನೇ ಕ್ವಶನ್ನ ಹಾಕೋತಾ ಇದ್ದೀನಿ. ಯಾಕೆ ಈ ರೀತಿ ಆಗ್ತಾಯಿದೆ, ಇಷ್ಟ್ಯಾಕೆ ಲೇಜಿ ಆಗ್ತಾಯಿದ್ದೀನಿ, ಇಷ್ಟ್ಯಾಕೆ ನಾನು ಮೈಗಳಾಗ್ತಾಯಿದ್ದೀನಿ ಅಂತ. ನಮ್ಮ ಭಾಷೆ ಒಳಗೆ, ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಮೈಗಳು ಅಂತೀವಿ ಫ್ರೆಂಡ್ಸ್. ಅಂದರೆ ಕೆಲಸ ಮಾಡಬೇಕು ಅಂತಿರ್ತೀವಿ, ಆದರೆ ಕೆಲಸ ಆಮೇಲೆ ಮತ್ತೆ ನೆಕ್ಸ್ಟ್ ನಾಳೆ ಮಾಡೋದ್ರೈತೆ, ಇಲ್ಲಿ ಇನ್ನೂ ಒಂದು ಸ್ವಲ್ಪ ನಿಂತು ಮಾಡೋದ್ರೈತೆ ಅಂತೇಳಿ ಈ ರೀತಿ ಮಾಡೋರಿಗೆ ನಮ್ಮ ಕಡೆ ಅನ್ನೋದು ಮೈಗಳಂತೇಳಿ ನಾನು ಕೂಡ ಅದೇ ರೀತಿ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ. ತುಂಬಾ ಸಿಕ್ಕಾಪಟ್ಟೆ ಇಸ್ತ್ರಿ ಬಟ್ಟೆಗಳಿದ್ದು ಅದನ್ನು ಕೂಡ ಭಾಳಷ್ಟು ದಿನಗಳಿಂದ ಅಷ್ಟೇ ಎಲ್ಲ ಸುಮ್ಮನೆ ಬಟ್ಟೆ ತೊಳೆದು ಒಯ್ದಿಟ್ಟು ಕಪಾಟಿನೊಳಗೆ ಇಟ್ಬಿಡೋದು ಇದೇ ರೀತಿಯಾಗಿತ್ತು. ಇವತ್ತು ಏನಾದರೂ ಆಗಲಿ ಮಾಡಬೇಕು, ಇಷ್ಟು ಹಿಂಗಾದ್ರೆ ನಡೆಯಂಗಿಲ್ಲ, ಸುಮ್ಮನೆ ಲೇಜಿ ಆಗ್ತಾಯಿದೆ, ಕೆಲಸ ಕೂಡ ಯಾವ ಕಂಪ್ಲೀಟ್ ಆಗ್ತಾಯಿಲ್ಲ ಅಂಥೇಳಿ ಇವತ್ತು ಮಧ್ಯಾಹ್ನ ಊಟ ಗಿಟ ಮುಗಿಸ್ಕೊಂಡ ನಂತರ ಒಂದು ಸ್ವಲ್ಪ ಬಟ್ಟೆ ಐರನ್ ಮಾಡೋದಿತ್ತು ಫ್ರೆಂಡ್ಸ. ಪ್ರತಿ ಸಾರಿ ಕೂಡ ಭಾಳಷ್ಟು ದಿನಗಳಾಯ್ತು ರೀ ಫ್ರೆಂಡ್ಸ ನಮ್ಮ ಮನೆಯವರೇ ಐರನ್ ಮಾಡ್ತಾಯಿದ್ರು ಬಟ್ಟೆ. ಆದರೆ ನಾನು ಇವತ್ತು ಐರನ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಕಪಾಟ್ ಆರ್ಗನೈಸ್ ಮಾಡ್ತಾಯಿದ್ದು, ಬಟ್ಟೆನ ಆರ್ಗನೈಸ್ ಮಾಡ್ತಾಯಿದ್ದೆವು. ಅದ್ರ ಸಲುವಾಗಿ ಬಟ್ಟೆ ನೀಟಾಗಿ ಇಸ್ತ್ರಿ ಆದ್ರೇ ಕ್ಲೀನಾಗಿ ನೀಟಾಗಿ ಕುಂದಿರ್ತಾವೆ ಕಪಾಟೊಳಗೆ ಅಂಥೇಳಿ ನಾನು ಐರನ್ ಮಾಡ್ಕೋತಾ ಇದ್ದೆ. ತಂಗಿ ಕೂಡ ಬೇರೆ ಬಟ್ಟೆಗಳನ್ನು ಫೋಲ್ಡ್ ಮಾಡ್ಕೋತಾ ಇದ್ದೋಡ್ರಿ ಫ್ರೆಂಡ್ಸ. ಮದುವೆಗಿಂತ ಮುಂಚೆ ಒಂದು ಬಟ್ಟೆನೂ ಇಸ್ತ್ರಿ ಮಾಡ್ಕೊಂಡವಳಲ್ಲ. ನನ್ನ ಬಟ್ಟೆ, ನಾನು ಸ್ಕೂಲ್ ಬಟ್ಟೆ ಕೂಡ ನಾನು ಇಸ್ತ್ರಿ ಮಾಡ್ಕೊಂಡವಳಲ್ಲ. ನಮ್ಮವ್ವ ಮಾಡಿಕೊಡತ್ತನ್ನ ನಾನು ಸ್ಕೂಲ್ ಬಟ್ಟೆ ಕೂಡ ಇಸ್ತ್ರಿ ಮಾಡ್ಕೊತಿರ್ಲಿಲ್ಲ ರೀ ಫ್ರೆಂಡ್ಸ. ಹಾಗೆ ನಮ್ಮ ಅಪ್ಪಂದು ಅಕಸ್ಮಾತ್ ಒಂದು ಶರ್ಟ್ ಅರ್ಜೆಂಟ್ ಬೇಕಿದ್ರು ಕೂಡ ಇದೊಂದು ಇಸ್ತ್ರಿ ಮಾಡವ ಅಂದರೂ ಕೂಡ ಮಾಡ್ತಿರ್ಲಿಲ್ಲ. ಅಷ್ಟು ಲೇಜಿ ಇದ್ದೆ, ಅಷ್ಟು ನಾನು ಕೇರ್ಲೆಸ್ ಇತ್ತು ಫ್ರೆಂಡ್ಸ್. ಆದರೆ ನನ್ನ ಗಂಡನ ಮನೆಗೆ ಏನು ಬಂದೀನಿ ಅವಾಗ ಹಿಡ್ಕೊಂಡು ನನ್ನ ಕ್ರೆಡಿಟ್ನ ನಾನು ತೊಗೋಬೇಕು. ಯಾಕಂದರೆ ಈ ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಲೇಬೇಕು. ನನ್ನ ಗಂಡನ ಮನೆಗೆ 17 ವರ್ಷಕ್ಕೆ ನನ್ನ ಗಂಡನ ಮನೆಗೆ ಬಂದರೂ ಕೂಡ ನಾನು ಇಲ್ಲಿ ತನಕ, ಅಂದರೆ ಈ 3 ವರ್ಷಗಳ ಹಿಂದಿನ ತನೂ ಕೂಡ ನಾನು ಪ್ರತಿದಿನ ಈ ಬಟ್ಟೆ ಐರನ್ ಬಟ್ಟೆಗಳನ್ನು ಪ್ರತಿದಿನ ಇರ್ತಿದ್ದು ನನಗೆ. ಯಾಕಂದರೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಆಗಿರೋದ್ರಿಂದ ಒಬ್ಬರು ಬಟ್ಟೆ ಇಲ್ಲದೆ ಇನ್ನೊಬ್ಬರು ಬಟ್ಟೆ ಅಂತ ಕಂಟಿನ್ಯೂಸ್ ಬಟ್ಟೆನೇ ಇಸ್ತ್ರಿ. ಒಂದೊಂದು ದಿನ ಕೂತ್ರಂತರೂ ಒಂದು 4ರಿಂದ 5 ತಾಸು ಆಗೋ ತನಕ ಬಟ್ಟೆ ಇಸ್ತ್ರಿ ಮಾಡಿದ್ದುಂಟು ಫ್ರೆಂಡ್ಸ. ನನಗೆ ಎಲ್ಲೋ ಒಂಥರ ನನ್ನ ಮನಸ್ಸಿಗೆ ನನಗೆ ಅನಿಸ್ತಿತ್ತು, ನನ್ನ ಒಂದು ಶರ್ಟ್ ಇಸ್ತ್ರಿ ಹೊಡೆದು ಕೊಡ್ಲಾರ್ದಕ್ಕೆ ನಾನು ಇಷ್ಟು ಗಂಡನ ಮನೆ ಅನ್ನೋದು ಯಾವ ರೀತಿ ಜವಾಬ್ದಾರಿ ಅನ್ನೋದು ತರಿಸ್ತದೆ ನೋಡು, ನಾ ಎಷ್ಟು ವಿಚಿತ್ರ ಅದೀನಲ್ಲ ಅಂತೇಳಿ ನನ್ನ ಮನಸ್ಸಿಗೆ ನಾನೇ ಎಷ್ಟೋ ಸಾರಿ ಕ್ವಶನ್ ಹಾಕ್ಕೊಂಡಿದ್ದು ಉಂಟು ಫ್ರೆಂಡ್ಸ. ಆದರೆ ಈ 3 ವರ್ಷಗಳಿಂದ ನಾಳೆ ನೆಕ್ಸ್ಟ್ ಮಂತ್ ಯುಗಾದಿ ಬಂದರೆ 3 ವರ್ಷ ಆಯ್ತು ರೀ ಫ್ರೆಂಡ್ಸ. ನನ್ನ ನೀ ಸರ್ಜರಿ ಆಗಿರೋ ಕಾರಣ ನಾನು ಕೆಳಗಡೆ ಕುಂದ್ರಂಗಿಲ್ಲ, ಕುಂತ್ಕೊಂಡು ಇಸ್ತ್ರಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಕೂಡ ಆಗಂಗಿಲ್ಲ ಅಂತೇಳಿ ಇಲ್ಲಿವರೆಗೂ ತನಕ ನನಗೆ ಮತ್ತೆ ಇಸ್ತ್ರಿ ಯಾರೂ ಮಾಡು ಅಂದಿಲ್ಲ, ನಾನು ಮಾಡೋಕ್ಕೆ ಕೂಡ ಹೋಗಿಲ್ಲ ರೀ ಫ್ರೆಂಡ್ಸ್. ಆದರೆ ಇವತ್ತು ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ, ಕಪಾಟೊಳಗೆ ನೀಟ್ ಕುಂದಿರ್ಬೇಕಂತೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಕಪಾಟ್ ಕೂಡ ಆನ್ಲೈನಲ್ಲಿ ಬಟ್ಟೆ ಆರ್ಗನೈಸ್ ಮಾಡೋ ಸಲುವಾಗಿಯೇ ತರಿಸ್ಕೊಂಡಿದ್ದೆ. ಎಷ್ಟೇ ಕಪಾಟ್ ಇದ್ದರೂ ಕೂಡ ಬಟ್ಟೆ ಜಾಸ್ತಿಯಾಗಿ ಆರ್ಗನೈಸ್ಗೆ ಕಮ್ಮಿ ಜಾಗ ಆಗ್ತಾಯಿತ್ತು. ಅದರ ಸಲುವಾಗಿ ಅಮೆಝಾನಿಂದ ಇದು ನೋಡೋಕ್ಕೆ ವುಡ್ ಕಪಾಟ್ ಥರ ಕಾಣಿಸ್ತಾ ಇದೆ, ಕಟ್ಟಿಗೆ ಕಪಾಟ್ ಥರ ಕಾಣಿಸ್ತಾ ಇದೆ. ಅದು ಕಟ್ಟಿಗೆದಲ್ರಿ ಫ್ರೆಂಡ್ಸ, ಇದು ಫೈಬರ್ ಕಪಾಟ್ ಇದೆ. ತುಂಬಾ ರೀಸನೇಬಲ್ ರೇಟಿಗೆ ಸಿಕ್ಕಿದೆ. ಇದ್ರ ಲಿಂಕ್ ಬೇಕಿದ್ದರೆ ಕಮೆಂಟ್ ಹಾಕಿ. ಹಾಗೆ ಇದ್ರದ್ದು ಸಪ್ರೇಟ್ ವಿಡಿಯೋ ಬೇಕಿದ್ರೆ ಕೂಡ ಕಮೆಂಟ್ ಹಾಕಿದ್ರೆ ಅಂದರೆ ನಾನು ನೆಕ್ಸ್ಟ್ ಬರೋ ವಿಡಿಯೋದೊಳಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಹಾಗೆ ಈಗ ಇನ್ನೂ ಸ್ವಲ್ಪ ಬಟ್ಟೆ ಕೆಲಸ ಬಾಕಿ ಇದ್ದರೆ ಆಲ್ರೆಡಿ ಟೈಮ್ 6 ಗಂಟೆ ಮೇಲಾಗ್ತಾ ಬಂತು. ನಮ್ಮ ಮನೆಯವರಿಗೆ ಅಂದರೆ ನಮ್ಮ ಯಜಮಾನ್ರಿಗೆ ಸರ್ಜರಿ ಆಗಿರೋ ಕಾರಣ ಅವ್ರಿಗೆ ಇನ್ನೊಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ಅದರ ಸಲುವಾಗಿ ನಾನು ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ. ಉಳಿದಿರೋ ಬಟ್ಟೆ ಆಗಿರ್ಬೋದು, ಉಳಿದಿರೋ ಕೆಲಸ ಆಗಿರ್ಬೋದು, ನಮ್ಮ ತಂಗಿ ಅಕ್ಕನ ಮಾಡ್ಕೊತೀನಿ, ನೀವು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ ಅಂತ ಹೇಳಿದ್ರ ಸಲುವಾಗಿ ನಾನು ರೆಡಿಯಾಗಿ ಈಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ರೀ ಫ್ರೆಂಡ್ಸ. ಚೌಬಾತ್ ವಿಷಯ ಮತ್ತು ಇಸ್ತ್ರಿ ವಿಷಯ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಂದ್ರೆ ಫ್ರೆಂಡ್ಸ, ನಾನು ಸಣ್ಣವಳಿರುವಾಗ ನನಗೆ ಯಾವ ನೆನಪುಗಳದಾವ, ಪ್ರತಿ ಸರಿ ನನಗೆ ಏನಾದರೂ ಒಂದು ಮಾಡುವಾಗ ನನ್ನ ಹಳೆ ನೆನಪುಗಳು ತುಂಬಾ ಕಾಡ್ತಿರ್ತಾವೆ ರೀ ಫ್ರೆಂಡ್ಸ್. ಹಾಗೆ ನಿಮಗೂ ಕೂಡ ಇದೇ ರೀತಿ ಕಾಡ್ತಾವೆ. ನೀವು ಕೂಡ ಬೇರೆಯವ್ರ ಜೊತೆ ಶೇರ್ ಮಾಡ್ಕೋತೀರೋ ಅಥವಾ ಇಲ್ಲ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ.
ನಾನು ಕೂಡ ಎಷ್ಟೋ ಸಾರಿ ಈ ವಿಷಯಗಳು ಬಂದಾಗ ಇವತ್ತು ನನಗೆ ಚೌಚೌಬಾತ್ ಮಾಡಿದೆ, ಅದನ್ನು ಕೂಡ ನೆನಪಾಯಿತು. ಹಾಗೆ ಇಸ್ತ್ರಿ ಮಾಡೋದು ಕೂಡ ತುಂಬ ದಿನಗಳ ನಂತರ ಮಾಡಿದಿರುವ ಸಲುವಾಗಿ ನನಗೆ ಇಸ್ತ್ರಿ ವಿಷಯ ಅಂತೂ ತುಂಬಾ ಮೆಮೊರೇಬಲ್. ಯಾಕಂದ್ರೆ ನನಗದು ನನ್ನ ಕ್ರೆಡಿಟ್ನ ನಾನೇ ತೊಗೋಬೇಕಂತ ಯಾಕೆ ಹೇಳಿದ್ದೀನಿ ಅಂದ್ರೆ, ನಾನು ಬಿಟ್ಟರೆ ಯಾರೂ ಇಸ್ತ್ರಿ ಮಾಡ್ತಿರ್ಲಿಲ್ಲ. ಅದ್ರ ಸಲುವಾಗಿ ನನ್ನ ಕ್ರೆಡಿಟ್ ನನಗೆ ತೊಗೊಳಕ್ಕೆ, ನಾನು ಮಾಡಿರೋ ಕೆಲಸಕ್ಕೆ ನಾನು ಕ್ರೆಡಿಟ್ನ ತೊಗೋತಾ ಇದ್ದೀನಿ ರೀ ಫ್ರೆಂಡ್ಸ. ಇದಕ್ಕೆ ನಿಮ್ಗೆ ಏನು ಅನ್ನಿಸ್ತಂತೆ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀರಿ. ನಮ್ಮ ಮನೆಯವರು ಹೋಗೋ ಅಷ್ಟರಲ್ಲಿ ಆಟೋನ ತೊಗೊಂಡು ನಿಂತಿದ್ರೆ, ಯಾಕಂದ್ರೆ ಹಾಸ್ಪಿಟ್ಲಿಗೆ ಹೋಗುವ ವಿಡಿಯೋ ಕೂಡ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಆ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಒಂದು 2ರಿಂದ 3 ಬಾರಿ ಹಾಸ್ಪಿಟ್ಲ್ ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರತಿ ಸಾರಿ ಕೂಡ ನಿಮಗೂ ಅದೇ ನೋಡ್ಲಿಕ್ಕೆ ನಿಮಗೂ ಕೂಡ ಬೋರ್ ಆಗುತ್ತೆ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಫ್ರೆಂಡ್ಸ. ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಅದೇ ರೀತಿ ಇನ್ನೊಂದು ಸಾರಿ ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತಿನ ಲಾಗ್ ಯಾವ ರೀತಿ ಅನ್ನಿಸ್ತಂತೆ ಕಮೆಂಟ್ ಮುಖಾಂತರ ಖಂಡಿತವಾಗ್ಲೂ ತಿಳಿಸಿ. ನಿಮ್ಮ ಆ ಕಮೆಂಟ್ಗೋಸ್ಕರ ಕಾಯ್ತಿರ್ತೀನಿ. ಪ್ರತಿ ಕಮೆಂಟ್ ಕೂಡ ಒಂದು ಸ್ವಲ್ಪ ಲೇಟ್ ಆದರೂ ಕೂಡ ಒಂದೊಂದು ಕಮೆಂಟಿಗೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ರೀ ಫ್ರೆಂಡ್ಸ. ಇಲ್ಲಿಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ ಇನ್ನೊಂದು ರೆಸಿಪಿ, ಇನ್ನೊಂದು ಹೊಸ ರೀತಿ ವಿಡಿಯೋದೊಂದಿಗೆ. ಧನ್ಯವಾದಗಳು ಫ್ರೆಂಡ್ಸ್.